ಬಸ್ ಅಪಘಾತದಲ್ಲಿ ಒಟ್ಟು 6 ಜನ ಮಿಸ್ಸಿಂಗ್ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಬಸ್ ಅಪಘಾತದಲ್ಲಿ ಒಟ್ಟು 6 ಜನ ಮಿಸ್ಸಿಂಗ್ ಅಂತ, 6 ಪ್ರಯಾಣಿಕರ ಫೋನ್ ಸ್ವಿಚ್ ಆಫ್ ಇದೆ. 6 ಜನರಲ್ಲಿ ಮಾನಸ ಕೂಡ ಮಿಸ್ಸಿಂಗ್ ಆಗಿರುವಂಥದ್ದು. ಟೋಟಲಿ 6 ಜನ ಮಿಸ್ಸಿಂಗ್ ಆಗಿದ್ದಾರೆ. ಅದರಲ್ಲಿ ಮಾನಸ ಅನ್ನುವಂಥ ಹುಡುಗಿ ಕೂಡ ಮಿಸ್ಸಿಂಗ್ ಆಗಿರುವಂಥದ್ದು. ಒಂದು ಕ್ಲಾರಿಟಿ ಸರಿಯಾಗಿ ಇನ್ನೂ ಕೂಡ ಸಿಗಬೇಕಾಗಿದೆ, ಯಾರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ಒಂದು ಗಂಟೆ ಒಳಗೆ ಗೊತ್ತಾಗುವಂಥ ಚಾನ್ಸಸ್ ಇದೆ. ಯಾಕೆಂದರೆ ಸುಮಾರು 23ರಿಂದ 24, 25 ಜನ ಬದುಕಿರುವಂಥದ್ರ ಬಗ್ಗೆ ಮಾಹಿತಿ ಇದೆ. ಅವ್ರು ಯಾರ್ಯಾರು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಬಟ್ ಮಿಸ್ಸಿಂಗ್ ಆಗಿರುವಂಥವ್ರು ಯಾರು ಅನ್ನುವಂಥದ್ರ ಬಗ್ಗೆ ಅಷ್ಟೇ ಇನ್ನು ಮಾಹಿತಿ ಸಿಗಬೇಕಾಗಿರುವಂಥದ್ದು. ಅದರಲ್ಲಿ ಮಾನಸ ಅನ್ನುವಂಥ ಮಹಿಳೆ ಕೂಡ ಇದ್ದಾರೆ. ತೋರಿಸ್ತಾ ಇದೀವಲ್ಲ ಆ ಫೋಟೋದಲ್ಲಿ, ಈಕೆ ಕೂಡ ಮಿಸ್ ಆಗಿರುವಂಥದ್ದು. ಬದುಕಿರಲಿ, ಎಲ್ಲೋ ಒಂದು ಕಡೆ ಚಿಕಿತ್ಸೆನ ಪಡ್ಕೊಳ್ತಾ ಇರಲಿ, ಆಮೇಲೆ ಗೊತ್ತಾಗಲಿ, ತಡವಾಗೇ ಗೊತ್ತಾಗಲಿ, ಮಾಹಿತಿ ಪರವಾಗಿಲ್ಲ. ಆದರೆ ಇವ್ರು ಮಿಸ್ಸಿಂಗ್ ಆಗಿದ್ದಾರೆ. ಇದುವರೆಗೂ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ನಾವು ಹೇಳ್ತಾ ಇದ್ವಲ್ಲ, 5 ಸಾವನ್ನಪ್ಪಿರುವಂಥದ್ರ ಬಗ್ಗೆ ಅಷ್ಟೇ ಸದ್ಯಕ್ಕೆ ಮಾಹಿತಿ ಸಿಕ್ಕಿರುವಂಥದ್ದು. ಒಬ್ಬ ಲಾರಿ ಚಾಲಕ, 4 ಬಸ್ನಲ್ಲಿದ್ದಂಥವರು, 4 ಮೃತದೇಹ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಬಸ್ನಲ್ಲಿ, ಇನ್ನು ಲಾರಿಯಲ್ಲಿ ಒಬ್ಬ ಮೃತದೇಹ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಟೋಟಲಿ 5. ಇನ್ನು ಉಳಿದಿರುವಂಥ 3ರಿಂದ 5 ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಗೊತ್ತಾಗಬೇಕು. ನಾವು ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇತ್ತಲ್ಲ ಈ ಬಸ್ನಲ್ಲಿ ಒಂದೊಂದು ಟೀಮ್ ಆಗಿ ಇದ್ದಂಥವ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಯಾಕಂದರೆ ಕೆಲವರು ಪ್ರವಾಸಕ್ಕೆ ಹೋಗ್ತಾ ಇದ್ರಲ್ಲ, ಆ ಟೀಮ್ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹೆಂಗೆ ಇವರು 3 ಜನ ಎಲ್ಲ ಹೋಗಿದ್ರು ಅಂತ ನೋಡೋದಾದ್ರೆ, ಒಂದೇ ನಂಬರಿಂದ 3 ಟಿಕೆಟ್ ಬುಕ್ ಆಗಿರ್ತಾವಲ್ವಾ, ಒಂದೇ ನಂಬರಿಂದ ಈಗ ಒಂದು 5-6 ಜನ ಹೊರಟಂಥ ಸಂದರ್ಭದಲ್ಲಿ ಟಿಕೆಟ್ ಬುಕ್ ಮಾಡಿದಂಥ ಸಂದರ್ಭದಲ್ಲಿ ಓಕೆ ಇವ್ರದೆಲ್ಲ ಒಂದು ಗ್ರೂಪ್ ಅಂತ ಗೊತ್ತಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀವಿ. ನಿಮ್ಗೆ ಹೆಂಗೆ ಗೊತ್ತು ಇವರೆಲ್ಲ ಒಂದೊಂದು ಗುಂಪಾಗಿ ಹೋಗ್ತಾ ಇದ್ರು ಅಂತ ನೀವು ಅಂದ್ಕೊಳ್ಬೋದೇನಾ? ಒಂದೇ ನಂಬರಿಂದ ಟಿಕೆಟ್ ಬುಕ್ ಮಾಡಿದಾಗ ಅವರೆಲ್ಲರೂ ಕೂಡ ಒಂದೇ ಟೀಮ್ನವರು ಅಂತ ಗೊತ್ತಾಗುತ್ತಲ್ಲ, ಅದಕ್ಕೆ ಹೇಳ್ತಾ ಇದ್ದೀವಿ. ಈ ಮೂವರು ಪ್ರಯಾಣವನ್ನು ಮಾಡ್ತಾಯಿದ್ರು, ಗೋಕರ್ಣಕ್ಕೆ ಹೊರಟಿದ್ರು. ಈ 3 ಸ್ನೇಹಿತಿಯರು ಗಗನ, ರಕ್ಷಿತಾ, ರಶ್ಮಿ, 3 ಜನ. ಗಗನ, ರಶ್ಮಿ, ರಕ್ಷಿತಾ. ಈ 3ರಲ್ಲಿ ರಶ್ಮಿ ಬಗ್ಗೆ ಇನ್ನೂ ಪೊಲೀಸರಿಗೆ ಮಾಹಿತಿ ಸಿಕ್ಕಿಲ್ಲ. ಆದರೆ ಗಗನ ಮತ್ತು ರಕ್ಷಿತಾ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇರುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ವಿನಾಯಕ. ಈ ಕ್ಷಣಕ್ಕೆ ಏನು ಅಪ್ಡೇಟ್ ಸಿಗ್ತಾ ಇದೆ ಈ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪೃಥ್ವಿರಾಜನ್, ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ರಾಷ್ಟ್ರೀಯ ಹೆದ್ದಾರಿ 4ರ ಜವಗೊಂಡನ ಹಳ್ಳಿ ಬಳಿ ರಾತ್ರಿ ಏನು ಬಸ್ ದುರಂತ ನಡೆದಿದೆ. ಈ ಪ್ರಕರಣದಲ್ಲಿ ಇದ್ದಂತಹ ಬಸ್ನಲ್ಲಿದ್ದಂತಹ 32 ಜನರಲ್ಲಿ 25 ಜನ ಬದುಕುಳಿದಿದ್ದಾರೆ ಅನ್ನುವಂಥ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಸುಟ್ಟು ಕರಕಲಾಗಿರುವಂಥ ಬಸ್ನಲ್ಲಿ 4 ಜನರ ಮೃತದೇಹವು ಸಿಕ್ಕಿರುವಂಥದ್ದು. ಜೊತೆಗೆ ಈ ಬಸ್ನ ದುರಂತಕ್ಕೆ ಕಾರಣವಾಗಿರ್ತಕ್ಕಂಥ ಕಂಟೈನರ್ ಇದೆ, ಲಾರಿ, ಆ ಕಂಟೈನರ್ನ ಡ್ರೈವರ್ ಮೃತದೇಹವು ಕೂಡ ಸಿಕ್ಕಿದೆ. ಒಟ್ಟು ಈ ಪ್ರಕರಣದಲ್ಲಿ 5 ಜನ ಮೃತಪಟ್ಟಿರುವಂಥದ್ದು ಈಗ ಲಭ್ಯವಾಗಿರುವಂಥ ಮಾಹಿತಿ. 32 ಜನ ಬಸ್ಸು ಪ್ರಯಾಣವನ್ನು ಮಾಡ್ತಾಯಿದ್ರು ಬೆಂಗಳೂರು ಟು ಗೋಕರ್ಣ ಅನ್ನುವಂಥ ಮಾಹಿತಿಯನ್ನು ಇಲ್ಲಿವರೆಗೂ ಪೊಲೀಸರು ಹೇಳಿರ್ತಕ್ಕಂಥದ್ದು. ಮತ್ತು ಬುಕ್ಕಿಂಗ್ ಮಾಡಿರುವಂತಹ ಬುಕ್ಕಿಂಗ್ ಆಧಾರದ ಮೇಲೆ ಮಾಹಿತಿಯನ್ನು ಹೇಳ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಈವರೆಗೆ 25 ಜನರ ಮಾಹಿತಿಯನ್ನು ಕಲೆ ಹಾಕಿರ್ತಕ್ಕಂಥದ್ದು ಅವ್ರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಆದರೆ ಇನ್ನುಳಿದಂತೆ 4 ಜನರ ಮೃತದೇಹ ಸಿಕ್ಕಿದ್ದು, ಇನ್ನೂ ಕೆಲವರು ಮೃತದೇಹ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಕಲೆ ಹಾಕುವ ನಿಟ್ಟಿನಲ್ಲಿ ಪೊಲೀಸರು ಮಗ್ನರಾಗಿರ್ತಕ್ಕಂಥದ್ದು. ಈಗಾಗಲೇ ಇಲ್ಲಿಯ ಸ್ಥಳ ಪರಿಶೀಲನೆಯನ್ನು ಮಾಡಿರ್ತಕ್ಕಂಥ ಪೊಲೀಸರು IG ರವಿಕಾಂತೇಗೌಡ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕಲೆ ಹಾಕಿ ಯಾರ್ಯಾರು ಆ ಸಂಬಂಧಿಕರಿಗೆ ಸಂಪರ್ಕಿಸಬಹುದು ಅದೆಲ್ಲ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಈಗಾಗಲೇ ನಾವು ನೋಡ್ತಾ ಇರ್ಬೋದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಈ ಸ್ಥಳದಲ್ಲಿದ್ದೀವಿ. ಈ ಸ್ಥಳದಿಂದ ನಾವು ನೋಡೋದಾದರೆ ಇಲ್ಲಿ ಬಸ್ ದುರಂತ ನಡೆದಿರ್ತಕ್ಕಂಥದ್ದು. ಆ ಬಸ್ಸನ್ನು ಈಗಾಗಲೇ ಆ ಬಸ್ನಲ್ಲಿ ಸೇರಿಕೊಂಡಿದ್ದಂಥ ಮೃತದೇಹಗಳನ್ನು ಇಲ್ಲಿಂದ ತೆರವುಗೊಳಿಸುವಂಥದ್ದು, ಅಲ್ಲಿಂದ ಆಸ್ಪತ್ರೆಗೆ ರವಾನಾ ಮಾಡಿ FSLಗೆ ಮತ್ತು ಮರಣೋತ್ತರ ಪರೀಕ್ಷೆಗೆ ಕಳಿಸುವಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ FSL ತಂಡ ಮತ್ತು ಅಗ್ನಿಶಾಮಕ ತಂಡ, ಪೊಲೀಸ್ ತಂಡ ಪ್ರವೃತ್ತರಾಗಿರ್ತಕ್ಕಂಥದ್ದು. ಈ ಪ್ರಕರಣದಲ್ಲಿ ಈವರೆಗೆ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿರ್ತಕ್ಕಂಥ ಗಗನ, ರಶ್ಮಿ, ರಕ್ಷಿತಾ ಅನ್ನುವಂಥವರು ಬಸ್ ಹೊರಡುವ ಮುನ್ನವೇ ಒಂದು ಫೋಟೋವನ್ನು ತೆಗೆದುಹಾಕಿರ್ತಕ್ಕಂಥದ್ದು ಲಭ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ರಶ್ಮಿ ಅನ್ನುವಂಥವ್ರು ಈವರೆಗೆ ಕಾಣೆಯಾಗಿರುವಂಥದ್ದು ಮಾಹಿತಿ ಲಭ್ಯವಾಗಿದೆ. ಆದರೆ ಅದೇ ಬಸ್ನಲ್ಲಿದ್ದಂಥ ಮಾನಸು ಅನ್ನುವರು ಕೂಡ
ಕಾಣೆಯಾಗಿರುವ ಬಗ್ಗೆ ಮತ್ತು ಮಿಸ್ಸಿಂಗ್ ಆಗಿರುವ ಬಗ್ಗೆ ಮಾಹಿತಿಯನ್ನು ಪೊಲೀಸರು ಹೇಳಿರ್ತಕ್ಕಂಥದ್ದು. ಒಟ್ಟಾರೆ ಗಾಯಾಳುಗಳನ್ನು ಬಿಟ್ಟು ಸಂಪರ್ಕಕ್ಕೆ ಸಿಗದವರು ಬಿಂದು, ಮಾನಸ, ನವ್ಯ, ನಸರತ್, ಉನಿಸಾ, ಸಯ್ಯದ್, ಜಮೀರ್ ಮತ್ತು ರಶ್ಮಿ ಎನ್ನುವಂಥವರು ಈಗ ಸಂಪರ್ಕಕ್ಕೆ ಸಿಗದೇ ಇರೋದ್ರಿಂದ ಅವರ ಸಂಪರ್ಕ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಈ ಪ್ರಕರಣದಲ್ಲಿ ಈ ದುರಂತದಲ್ಲಿ ಸಾವನ್ನಪ್ಪಿರುವವರ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿದೆ ಅನ್ನುವಂಥ ಮಾಹಿತಿಯನ್ನು ಮೊದಲಿಗೆ ಹೇಳಿದ್ದಂಥ ಪೊಲೀಸರು ಇದೀಗ ಮೃತ ಶವಗಳನ್ನು ಆಧಾರವಾಗಿಟ್ಟುಕೊಂಡು ಸಂಪರ್ಕಕ್ಕೆ ಸಿಕ್ಕಂಥ ಗಾಯಾಳುಗಳನ್ನು ಆಧಾರವಾಗಿಟ್ಟುಕೊಂಡು ಈಗ ಮೃತಪಟ್ಟ ಜನರ ಸಂಖ್ಯೆ 4 ಜನ, ಇನ್ನು ಉಳಿದಂತೆ ಸಂಪರ್ಕಕ್ಕೆ ಇರುವಂಥವರು 3 ಜನ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಟೋಟಲಿ ವಿನಾಯಕ್ ಮಿಸ್ಸಿಂಗ್ ಆಗಿರುವಂಥವರು 3 ಜನ. ಸೊ 25 ಜನ ಈಗ ಆಲ್ರೆಡಿ ಸೇಫ್ ಆಗಿದ್ದಾರೆ. ಅವರಿಗೆ ಗಾಯಗಳೆಲ್ಲ ಆಗಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇರುವಂಥ ಲಿಸ್ಟ್ ನೋಡಿದ್ರೆ 25 ಜನ. 5 ಲಾರಿ ಚಾಲಕ ಸೇರಿದಂತೆ ಸಾವನ್ನಪ್ಪಿರುವಂಥದ್ದು. ಇನ್ನು 3 ಜನ ಮಿಸ್ಸಿಂಗ್ ಆಗಿದಾರಲ್ಲ, ಅವರು ಅಲ್ಲಿ ಬಾಡಿ ಸಿಕ್ಕಿಲ್ಲ ಅನ್ನುವಂಥದ್ದು ಮಿಸ್ಸಿಂಗ ಅಂತನ ಅಥವಾ ಇನ್ನೂ ಬಸ್ಸಲ್ಲಿ ಹುಡುಕ್ತಾ ಇದ್ದಾರೆ? ಅಲ್ಲಿ ಏನಾದರೂ ಹುಡುಕಿದಂಥ ಸಂದರ್ಭದಲ್ಲಿ ಅಲ್ಲಿ ಸಿಗದೆ ಹೋದ್ರೆ ಕನ್ಫರ್ಮ್ ಆಗುತ್ತೆ ಅವರು ಕೂಡ ಹೊರಗಡೆ ಎಲ್ಲೋ ಹೋಗಿದ್ದಾರೆ ಅನ್ನುವಂಥದ್ರ ಬಗ್ಗೆ. ಇದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಸಿಗ್ತಾ? ಕಂಪ್ಲೀಟ್ ಆಗಿ ಚೆಕಿಂಗ್ ಎಲ್ಲ ಮುಗಿತಾ ಬಸ್ದು? ಏನು ಈ ಬಸ್ ದುರಂತ ನಡೆದು ಬಸ್ಸು ಬೆಂಕಿ ಹತ್ತಿ ಹುರಿದಿದೆ. ಬೆಂಕಿ ಹತ್ತಿ ಹುರಿದಂಥ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದವರು ಬಂದು ಬೆಂಕಿ ನಂದಿಸುವಂಥ ಕಾರ್ಯವನ್ನು ಮಾಡಿ ಆ ಬಸ್ನಲ್ಲಿ ಎಷ್ಟು ಜನ ಮೃತದೇಹಗಳು ಸಿಕ್ಕಿದ್ದಾವೆ ಅನ್ನುವಂಥ ಪರಿಶೀಲನೆಯನ್ನು, ಶೋಧನೆ ಕಾರ್ಯವನ್ನು ಮುಂದುವರಿಸಿದಂಥ ಸಂದರ್ಭದಲ್ಲಿ ಈವರೆಗೆ ಆ ಬಸ್ನಲ್ಲಿ ಕೇವಲ 4 ಜನರ ಮೃತದೇಹಗಳು ಲಭ್ಯವಾಗಿರ್ತಕ್ಕಂಥದ್ದು ಸಿಕ್ಕಿರುವಂಥದ್ದು. ಇದನ್ನು ಆಧರಿಸಿ ಉಳಿದಂತೆ 25 ಜನ ಏನು ಗಾಯಾಳುಗಳು ಮತ್ತು ಇಲ್ಲಿ ಬದುಕುಳಿದವರು ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕಿರುವಂಥ ಪೊಲೀಸರು ಅವರು ಎಲ್ಲೆಲ್ಲಿದ್ದಾರೆ ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚಿದ್ದಾರೆ. ಆದರೆ ಇನ್ನು ಉಳಿದಂತೆ ಅಂದರೆ 25 ಜನ ಬದುಕುಳಿದವರು, 4 ಜನ ಮೃತರು ಬಿಟ್ಟು ಉಳಿದ 3 ಜನ ಮಾತ್ರ ಸಂಪರ್ಕಕ್ಕೆ ಸಿಗದೇ ಇರೋದ್ರಿಂದ ಅವರು ಬೆಂಕಿ ಹತ್ತಿದ ಸಂದರ್ಭದಲ್ಲಿ ಅಲ್ಲಿಂದ ಪಾರಾಗಿ ಆಸ್ಪತ್ರೆಗೆ ಹೋದರೋ ಅಥವಾ ಬೇರೆ ಕಡೆ ಅವ್ರ ಜರ್ನಿಯನ್ನು ಮುಂದುವರಿಸಿದ್ದಾರಾ ಅನ್ನುವಂಥ ಮಾಹಿತಿಯನ್ನು ಇನ್ನೂ ಕೂಡ ಶೋಧ ಕಾರ್ಯವನ್ನು ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಆದರೆ ಇಲ್ಲಿವರೆಗೂ ಕೂಡ ಆ 3 ಜನ ಸಂಪರ್ಕ ಸಿಗದೇ ಇರೋದ್ರಿಂದ ಅದು ಒಂದು ರೀತಿ ಗೊಂದಲವಾಗಿದೆ. ಯಾಕೆಂತ ಹೇಳಿದ್ರೆ ಇವರು ಆ ಬಸ್ನಲ್ಲಿ ಸಿಲುಕಿ ಸುಟ್ಟು ಭಸ್ಮ ಆಗಿದ್ದಾರಾ ಅಥವಾ ಬದುಕಿ ಉಳಿದು ಬೇರೆ ಕಡೆ ತೆರಳಿದ್ದಾರಾ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಪರಿಶೀಲನೆ ಮಾಡಿ ಖಚಿತ ಮಾಹಿತಿಯನ್ನು ಪಡೆದುಕೊಂಡು ನಂತರ ತಿಳಿಸಲಾಗ್ತಾ ಇದೆ. ಪೃಥ್ವಿರಾಜ್.